ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋಗಿದ್ದೆ. ಸೊ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನೀವೇನೇನು ಕನ್ಸಿಡರ್ ಮಾಡಬೇಕು, ಮತ್ತು ಸ್ಟೇಸ್ ಯಾವ ರೀತಿ ಇರುತ್ತೆ, ಮತ್ತು ಬುಕ್ಕಿಂಗ್ಸ್ ಎಲ್ಲಿ ಮಾಡ್ಕೋಬೇಕು ಟಿಕೆಟು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ಸೊ ನಾವು ಕೋಲಾರ ಟು ಮಂತ್ರಾಲಯಕ್ಕೆ ಹೋಗುವಂಥ ದಾರಿಯಲ್ಲಿ ಈ ಥರ ತುಂಬ ವಿಂಡ್ ಮಿಲ್ ಸಿಗುತ್ತೆ. ಸೊ ಮಕ್ಕಳಿಗೆ ಇದೊಂದು ಎಜುಕೇಷ್ನಲ್ ಪರ್ಪಸ್ ಆಗಿ ಸಹ ಲೈವಲ್ಲಿ ತೋರಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಕೋಲಾರ ಟು ಮಂತ್ರಾಲಯ ಬಂದು 400 ಕಿಲೋಮೀಟರ್ಸ್ ಇರೋದ್ರಿಂದ ಅರೌಂಡ್ 7 hours ಆಗುತ್ತೆ ಜರ್ನಿ. ಸೊ ಇನ್ ಬಿಟ್ವೀನ್ ನಾವು ಅಡ್ಯಾರ್ ಆನಂದ್ ಭವನ್ ಹತ್ರ ಲಂಚ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮತ್ತೆ ಹೊರಟ್ವಿ. ಸೊ ಲೈವ್ ಆಗಿ ಮಕ್ಕಳು ನೋಡಬೇಕು ಅಂದಿರೋದ್ರಿಂದ ಇಲ್ಲೊಂದು ಬ್ರೇಕ್ ತೊಗೊಂಡಿದ್ವಿ ಆ ವಿಂಡ್ ಮಿಲ್ನ ತೋರ್ಸೋಕ್ಕೆ. ತುಂಬ ಹತ್ತಿರದಲ್ಲೇ ಇತ್ತು. ಸೊ ಅಲ್ಲೋಗಿ ಮಕ್ಕಳಿಗೆಲ್ಲ ವಿಂಡ್ ಮಿಲ್ಸ್ನ ತೋರಿಸ್ಕೊಂಡು ಮತ್ತೆ ನಾವು ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8 hours ತಗೊಳ್ತು. 1 hour ನಾವು ಬ್ರೇಕ್ ತೊಗೊಂಡಿದ್ವಿ ಲಂಚಿಗೆ ಅಂತ. ಸೊ ಇವಾಗ ಇನ್ ಬಿಟ್ವೀನ್ ನಾವು ಪೆಟ್ರೋಲ್ ಹಾಕಿಸ್ಬೇಕು ಅಂತ ಹೇಳಿದಾಗ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರನೇ ಈ ಥರ ಪಾರಿವಾಳ ಸಾಕಿದ್ರು ಪೆಟ್ರೋಲ್ ಬಂಕ್ ಓನರು. ಸೊ ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ ಈ ಥರ ಬರ್ಡ್ಸ್ ಎಲ್ಲ ನೋಡಿದಾಗ. ಸೊ ಯಾವುದೇ ಒಂದು ಜರ್ನಿ ಆಗಲಿ, ಯಾವುದೇ ಒಂದು ವೆಕೇಷನ್ ತೊಗೊಂಡಾಗ ಮಕ್ಕಳು ತುಂಬ ಕಲಿತಾರೆ. ಸೊ ದೊಡ್ಡವರು ಅಷ್ಟೇ ಹೇಳ್ದಿರ ಗಾದೆ ಮಾತಿದೆಯಾ, ಕೋಶ ಓದಿ ಇಲ್ಲ ದೇಶ ಸುತ್ತಿ ಅಂತ. ಸೊ ಐದರ್ ನಾವು ಬುಕ್ಸ್ ಓದಿ ತಿಳ್ಕೊಬೇಕು, ಅದು ಬಿಟ್ಟರೆ ಈ ಥರ ಟ್ರಾವೆಲ್ ಮಾಡಿನೇ ತಿಳ್ಕೊಬೇಕು. ಸೊ ಪ್ರತಿಯೊಂದು ಟ್ರಾವೆಲಲ್ಲಿ ಏನೋ ಒಂದು ಹೊಸ ತಿಳ್ಕೊಳ್ತಾರೆ ಮಕ್ಕಳೇ ಅಲ್ಲ, ನಾವು ಸಹ. ಸೊ ಮಂತ್ರಾಲಯಕ್ಕೆ ಹೋಗುವಂಥ ಒಂದು ವೇ ಅಲ್ಲಿ ಈ ಒಂದು ಪಾರಿವಾಳಗಳನ್ನ ವಿಸಿಟ್ ಮಾಡಿ ನಮಗೆ ತುಂಬಾ ಖುಷಿ ಆಯಿತು ಅಂತಲೇ ಅನಿಸ್ತು. ಸೊ ಇವಾಗ ಆಲ್ಮೋಸ್ಟ್ ಮಂತ್ರಾಲಯ ರೀಚ್ ಆಗಿದ್ದೀವಿ. ಸೊ ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ 8 o'clock ಕರೆಕ್ಟಾಗಿತ್ತು ನೈಟು. ಸೊ 12 o'clock ಮನೆ ಬಿಟ್ಟಿದ್ದು, 8 o'clock ಮಂತ್ರಾಲಯ ರೀಚ್ ಆದ್ವಿ. ಸೊ ನಾವೇನೂ ಬುಕ್ ಮಾಡ್ಕೊಂಬಂದಿರಲಿಲ್ಲ, ಇದೊಂದು ಸಡನ್ ಪ್ಲ್ಯಾನ್. ಸೊ ನೀವೇನಾದರೂ ಸಡನ್ ಪ್ಲ್ಯಾನ್ಸ್ ಮಾಡಬೇಕಾದ್ರೆ ಏನು ಯೋಚನೆ ಮಾಡಬೇಡಿ. ಸೊ ಒಂದು ವೇಳೆ ದೇವಸ್ಥಾನದ್ದು ರೂಮ್ಸ್ ಇಲ್ಲ ಅಂದ್ರೂ ಇಲ್ಲಿ ತುಂಬ ಜನ ರೂಮ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ದೇವಸ್ಥಾನ ಹತ್ರ ಹೋಗೋ ಅಷ್ಟರಲ್ಲಿ ತುಂಬ ಜನ ಬ್ರೋಕರ್ಸ್ ಇರ್ತಾರೆ ನಿಮಗೆ ಲೈಕ್ ರೂಮ್ಸ್ನ ಪ್ರೊವೈಡ್ ಮಾಡೋರು. ಸೊ ನಾವೂ ಆ ಥರ ಬ್ರೋಕರ್ಸ್ನ ಯೂಸ್ ಮಾಡಿಕೊಂಡು ಕೆಲವೊಂದು ರೂಮ್ಸ್ ಸುತ್ತಮುತ್ತ ಇರೋವಂಥ ಹೋಟೆಲ್ಸಲ್ಲಿ ರೂಮ್ಸ್ನ ನೋಡಿದ್ವಿ. ಫೈನಲಿ ಈ ಒಂದು ರೂಮ್ನ ಸೆಲೆಕ್ಟ್ ಮಾಡಿದ್ರಿ. ಒಂದು ನೀವೇನು ಕನ್ಸಿಡರ್ ಮಾಡಬೇಕಂದ್ರೆ ಮಂತ್ರಾಲಯದಲ್ಲಿ ವಿತ್ ಎ ಸಿನೇ ತೊಗೊಳ್ಳಿ. ಹ್ಯೂಮಿಡಿಟಿ ಮಾತ್ರ ತುಂಬಾ ಇರುತ್ತೆ. ನಾರ್ಮಲ್ ರೂಮ್ಸಲ್ಲಂತೂ ಸ್ಟೇ ಮಾಡೋಕ್ಕಾಗಲ್ಲ. ಸೊ ನಾವು ಹೋಗಿದ್ದ ದಿನ ಸಹ ಅಷ್ಟೇ, ಒಬ್ಬರು ನಾರ್ಮಲ್ ರೂಮ್ ತೊಗೊಂಡು ಮತ್ತೆ ಚೇಂಜ್ ಮಾಡಿದ್ದು ಸಹ ನಾನು ನೋಡಿದೆ. ಮತ್ತು ನಿಮ್ಗೆ ಮಂತ್ರಾಲಯದಲ್ಲಿರುವಂಥ ದೇವಸ್ಥಾನದ ರೂಮ್ಸ್ ಬೇಕಂದರೆ ನಾನು ಮೇಲೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಬುಕ್ ಮಾಡ್ಕೋಬೋದು. ಸೊ ಅಲ್ಲಿ ಸಹ ಪ್ರೈಸಸ್ ತುಂಬ ಕಡಿಮೆ ಇರುತ್ತೆ. ಬಟ್ ನೀವು 1-2 days ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೈಟ್ ಅಲ್ಲಿ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಇವಾಗ ದರ್ಶನಕ್ಕೆ ಹೋಗೋಣ ಅಂತ. ಸೊ ನೀವೇನಾದರೂ 1000 rupees ಟಿಕೆಟ್ಸ್ ಆ ಥರದ್ರಲ್ಲಿ ಹೋಗಬೇಕಾದ್ರೆ ಸ್ವಲ್ಪ 8:30 ಮೇಲೆ ಹೋಗಿ, ಇಲ್ಲಾಂದರೆ ನಾರ್ಮಲ್ ದರ್ಶನ ನಾರ್ಮಲ್ ಕ್ಯೂ ಅಲ್ಲೇ ಹೋಗಬೇಕಾದ್ರೆ ಸೊ ನೀವು 6:30ಇಂದನೇ ಸ್ಟಾರ್ಟ್ ಆಗುತ್ತೆ ದರ್ಶನ ಮಂತ್ರಾಲಯದಲ್ಲಿ. ಮತ್ತು ಇನ್ನೊಂದು ಮ್ಯಾಂಡೇಟ್ರಿ ಏನಂದರೆ ಇಲ್ಲಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೆ ಅಲೋ ಮಾಡಲ್ಲ. ಸೊ ಆದಷ್ಟು ಗಂಡು ಮಕ್ಕಳು ಪಂಚೆ ಈ ಥರ ಶಲ್ಯ ಈ ಥರದ್ದನ್ನು ವೇರ್ ಮಾಡಿ ಹೋಗಿ. ಶರ್ಟ್ ಸಹ ಅಲೋ ಮಾಡಲ್ಲ ನಿಮಗೆ. ಅಲ್ಲಿ ನೀವು ಶರ್ಟ್ ಹಾಕ್ಕೊಂಡು ಹೋದರೆ ಸಹ ಅವ್ರು ರಿಮೂವ್ ಮಾಡಿಸ್ತಾರೆ. ಮತ್ತು ಹೆಣ್ಮಕ್ಳು ಚೂಡಿದಾರ್ ಇಲ್ಲ ಅಂದರೆ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಚಿಕ್ಕ ಮಕ್ಕಳು ಸಹ ಫ್ರಾಕ್ ವೇರ್ ಮಾಡಬೇಕಾಗತ್ತೆ. ಸೊ ಈ ಥರ ಎಲ್ಲ ಕಂಡೀಷನ್ಸ್ ಇರುತ್ತೆ. ಸೊ ನೀವು ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಹೋಗ್ಬೇಕಾದ್ರೇ ಇದಕ್ಕೆಲ್ಲ ಪ್ರಿಪೇರ್ಡಾಗಿ ಹೋಗಿ. ಪ್ಯಾಂಟ್ ಶರ್ಟ್ಸ್ ಇಂಥದನ್ನೆಲ್ಲ ವೇರ್ ಮಾಡೋಂಗಿಲ್ಲ. ಶರ್ಟ್ನ ವೇರ್ ಮಾಡಿದ್ರೆ ಸಹ ರಿಮೂವ್ ಮಾಡಿಸ್ತಾರೆ ಪಂಚೆ ಮೇಲೆ. ಮತ್ತು ಪ್ಯಾಂಟ್ನ ವೇರ್ ಮಾಡಿದ್ರೆ ಒಳಗೆ ಅಲೋ ಸಹ ಮಾಡೋದಿಲ್ಲ. ಸೊ ನಾವು ಮಂತ್ರಾಲಯದಲ್ಲಿ ಸ್ಟೇ ಮಾಡಿದಂಥ ಒಂದು ಹೋಟೆಲ್ ಬಂದು ತುಂಗಾ ರೆಸಿಡೆನ್ಸಿ ಅಂತ, ನ್ಯೂಲಿ ಬಿಲ್ಟ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ಸೊ ನಾವು ತೊಗೊಳೋಂಥ ರೂಮ್ ಬಂದು 2+1 ಇರೋವಂಥ ಒಂದು ರೂಮು, ಅಂದರೆ 3 members ಅಕಾಮಿಡೇಟ್ ಆಗುತ್ತೆ. ಆ ಥರ 2 ರೂಮ್ ತೊಗೊಂಡಿದ್ವಿ. ಒಂದು ವೇಳೆ ನಿಮಗೆ ನಾನ್ ಎ ಸಿ ಅಂದರೆ ನಿಮಗೆ 1000 to 2000 ಒಳಗಡೆ ಸಿಗುತ್ತೆ. ವಿತ್ ಎ ಸಿ ಅಂದರೆ 2000 to 3000 ರೇಂಜಲ್ಲಿರುತ್ತೆ ಪರ್ ರೂಮು. ಸೊ ನಾವು 2+1 ರೂಮ್ ಇರೋದ್ರಿಂದ ಅದು ಸ್ಟಾರ್ಟಿಂಗ್ ರೇಟ್ 2500 ಇತ್ತು. ಸೊ ಆ ಥರದ್ದು 2 ರೂಮ್ ತೊಗೊಂಡ್ವಿ. ನಮಗೆ 5000 rupees ಚಾರ್ಜ್ ಮಾಡಿದ್ರು 2 ರೂಮ್ಗೆ. ಸೊ ಇವಾಗ ವಾಕಬಲ್ ಡಿಸ್ಟೆನ್ಸಲ್ಲೇ ಇತ್ತು ನಮ್ಮ ಒಂದು ಹೋಟೆಲಿಂದ ದೇವಸ್ಥಾನ. ಸೊ ಬಂದ ತಕ್ಷಣವೇ ಇಲ್ಲಿ ಎಲ್ಲರೂ ನಾಮ ಇಡ್ತಾ ಇರ್ತಾರೆ. 5 rupees ಚಾರ್ಜ್ ಮಾಡ್ತಾರೆ ಪರ್ ಹೆಡ್ಡು. ಸೊ ನಾವು ಎಲ್ಲರೂ ನಾಮ ಇಟ್ಟು
ನೆಕ್ಸ್ಟು ನಮ್ಮ ಒಂದು ರಾಯರ ದರ್ಶನಕ್ಕೆ ಇನ್ನು ಹೊರಡ್ತಾ ಇದ್ದೀವಿ. ಸೊ ನೀವು ರಾಯರ ದರ್ಶನಕ್ಕೆ ಏನಾರ ಬಂದರೆ ಆದಷ್ಟು ಅರ್ಲಿ ಮಾರ್ನಿಂಗ್ ನೀವು ದರ್ಶನ ಮಾಡ್ಕೊಳ್ಳಿ. ಯಾಕಂದರೆ ನೆಲ ಅಂತೂ ಸುಡ್ತಾ ಇರುತ್ತೆ, ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಮತ್ತು ಬರೀ ಕಾಲಲ್ಲೇ ನಡಿಬೇಕಾಗುತ್ತೆ ನೆಲದ ಮೇಲೆ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕಾದ್ರೆ ಇದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ. ಮತ್ತು ಇಲ್ಲಿ ವಾಲ್ಸ್ ಮೇಲೆ ಎಲ್ಲ ತುಂಬಾ ಈ ಒಂದು ಮಾಡೆಲ್ಸ್ ಇಟ್ಟಿರ್ತಾರೆ, ಅಂದರೆ ವಿಷ್ಣುವಿನ ದಶಾವತಾರನ ರೆಪ್ರೆಸೆಂಟ್ ಮಾಡುವಂಥ ಒಂದು ಮಾಡೆಲ್ಸು. ಅದಂತೂ ಸಖತ್ ಅಟ್ರ್ಯಾಕ್ಟಿವ್ ಆಗಿತ್ತು ಮತ್ತು ಮಕ್ಕಳಿಗೆ ಪರಿಚಯ ಮಾಡಿಸೋದಕ್ಕೂ ಒಂದು ಒಳ್ಳೆಯ ಐಡಿಯಾ ಅಂತಲೇ ಹೇಳ್ಬೋದು. ಆ ಮಾಡೆಲ್ಸ್ನ ತೋರಿಸ್ಕೊಂಡು ಯಾವ್ಯಾವ ಅವತಾರ, ನರಸಿಂಹ ಅವತಾರ ಆಗಲಿ, ಕೂರ್ಮ ಅವತಾರ ಆಗಲಿ, ಇಲ್ಲ ಕೃಷ್ಣನ ಅವತಾರ ಆಗಲಿ, ಈ ಥರ ಎಲ್ಲ ಅವತಾರಗಳನ್ನೂ ಅಲ್ಲಿ ವಾಲ್ಸ್ ಮೇಲೆ ಮಾಡೆಲ್ಸ್ ಥರ ಇಟ್ಟಿದ್ರು. ಮತ್ತು ಜನಗಳಿಗೆ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದಾಗ ಅಲ್ಲಿ ತುಂಬ ಹ್ಯುಮಿಡಿಟಿ ಇರುತ್ತಲ್ಲ, ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋದಕ್ಕೆ ಈ ಥರ ಚಪ್ರ ಥರ ಹಾಕಿರ್ತಾರೆ, ಅಲ್ಲಿ ನೀವು ಸ್ವಲ್ಪ ಬಂದು ರೆಸ್ಟ್ ತೊಗೋಬೋದು. ಸೊ ನೀವೇನಾದರೂ ಬರೀ ಕಾಲಲ್ಲಿ ನಡ್ಕೊಂಬರೋದಕ್ಕೆ ಕಷ್ಟ ಆದರೆ ಸ್ಲಿಪ್ಪರ್ಸ್ ವೇರ್ ಮಾಡಿಕೊಂಡು ಟಿಲ್ ಎಂಟ್ರೆನ್ಸ್ ತನಕ ಬರ್ಬೋದು. ಬಂದಮೇಲೆ ಇಲ್ಲಿ ಸ್ಲಿಪ್ಪರ್ ಕೌಂಟರ್ಸ್ ಇರುತ್ತೆ. ಸೊ ಟೈಮಿಂಗ್ ಸಹ ಹಾಕಿರ್ತಾರೆ, ಅದನ್ನು ನೀವು ಅಲ್ಲೋಗಿ ನೀವು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಅಲ್ಲೇ ಕಾಲು ತೊಳೆಯೋಕ್ಕೆ ನೀರಿರುತ್ತೆ, ಕಾಲು ತೊಳ್ಕೊಂಡು ನೆಕ್ಸ್ಟು ನೀವು ದರ್ಶನಕ್ಕೆ ಹೋಗ್ಬೋದು. ಸೊ ನಿಮಗೇನಾದರೂ ನಡೆಯೋದಕ್ಕೆ ಕಷ್ಟ ಆದರೆ ಈ ಥರ ವೆಹಿಕಲ್ಸ್ ಇರುತ್ತೆ, ಇದನ್ನು ನೀವು ಆಪ್ಟ್ ಮಾಡಿ ಯೂಸ್ ಮಾಡ್ಬೋದು. ಫ್ರೀ ಆಟೋ ಸರ್ವಿಸ್ ಇರುತ್ತೆ ಇದೆಲ್ಲ. ಸೊ ಯಾರಿಗೆ ನಡೆಯೋಕ್ಕಾಗಲ್ಲ, ವಯಸ್ಸಾಗಿರೋರಲ್ಲ, ಅದನ್ನು ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ಅದು ದೇವಸ್ಥಾನಕ್ಕೆ ಸೇರಿರೋದಾಗಿರುತ್ತೆ. ಮತ್ತು ಸೇವಾ ಬುಕ್ಕಿಂಗ್ ಕೌಂಟರ್ ಇದು. ಸೊ ನಾವು ಸೇವಾ ಬುಕ್ಕಿಂಗ್ ಕೌಂಟ್ರಲ್ಲಿ ಏನು ನಾವು ಬುಕ್ ಮಾಡಿಲ್ಲ, ಬಟ್ ನಿಮಗೆ ಒಂದು ಐಡಿಯಾ ಇರಲಿ ಅಂತ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು 1 ಡೇ ಮುಂಚೆನೇ ಬಂದರೆ ನೆಕ್ಸ್ಟ್ ಡೇಗೆ ನಿಮಗೆ ಯಾವ ಸೇವೆ ಬೇಕೋ ಅದನ್ನೆಲ್ಲ ನೀವು ಆಪ್ಟ್ ಮಾಡಿಕೊಂಡು ಅದಕ್ಕೆ ರಿಲೇಟೆಡ್ ಟಿಕೆಟ್ಸ್ ಅಲ್ಲಿರುತ್ತೆ, ಅದನ್ನು ನೀವು ತೊಗೋಬೋದು. ಬಟ್ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡ್ವಿ. ಅದು ಸೈಡಲ್ಲೇ ಇನ್ನೊಂದು ಕೌಂಟರ್ ಇದೆ, ಸ್ಲಿಪ್ಪರ್ ಎಲ್ಲ ಎಲ್ಲಿ ಬಿಡ್ತೀರಲ್ಲ ಅದ್ರದ್ದು ಅಟ್ಯಾಚ್ ಒಂದು ಬಿಲ್ಡಿಂಗ್ ಇದೆ. ಸೊ ಅಲ್ಲಿ ಈ ಥರ 1000 ರುಪೀಸ್ಗೆ ಒಂದು ಟಿಕೆಟಲ್ಲಿ 4 ಮೆಂಬರ್ಸ್ನ ಅಲೋ ಮಾಡ್ತಾರೆ. ಸೊ ಈ ಥರ ನೀವು 1000 ರುಪೀಸ್ ಟಿಕೆಟ್ ತೊಗೊಳೋದ್ರಿಂದ ಸ್ವಲ್ಪ ದರ್ಶನ ಬೇಗ ಆಗುತ್ತೆ. ಸೊ ನಾವು ಹೋಗಿದ್ದು ಗುಡ್ ಫ್ರೈಡೇ ದಿನ, ಕಂಟಿನ್ಯೂಸ್ 3 ಡೇಸ್ ಹಾಲಿಡೇ ಇರೋದ್ರಿಂದ ತುಂಬಾ ರಶ್ ಇತ್ತು. ಬಟ್ ರಿಮೈನಿಂಗ್ ಅದರ್ ಡೇಸ್ ಅಂದರೆ ಆಫ್ ಸೀಸನ್ ಟೈಮಲ್ಲೆಲ್ಲ ನಿಮ್ಗೆ ಇಷ್ಟು ರಶ್ ಇರಲ್ಲ. ಅಂಥ ಟೈಮಲ್ಲಿ ನೀವು ನಾರ್ಮಲ್ ಕ್ಯೂ ಅಲ್ಲಿ ಅಂದರೆ ಫ್ರೀ ದರ್ಶನಕ್ಕೆ ಹೋಗ್ಬೋದು. ಅಂತ ಏನು ತುಂಬ ಟೈಮ್ ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಹೋಗಿದ್ದ ದಿನ ತುಂಬಾ ರಶ್ ಇತ್ತು ಮತ್ತು ಆಲ್ಮೋಸ್ಟ್ 2 ಅವರ್ಸ್ ಹಂಗೆ ತೊಗೊಳ್ತಾಯಿತ್ತು. ಅದಕ್ಕೆ ನಾವು ಸ್ಪೆಷಲ್ ಟಿಕೆಟ್ 1000 ರುಪೀಸ್ ಟಿಕೆಟಲ್ಲಿ ತೊಗೊಂಡು ಅದರಲ್ಲಿ ದರ್ಶನ ಮಾಡ್ಕೊಂಬಂದ್ವಿ. ಗೇಟ್ ನಂಬರ್ 7ಅಲ್ಲಿ ಬಿಡ್ತಾರೆ. 1000 ರುಪೀಸ್ ಟಿಕೆಟ್ ತೊಗೊಂಡ್ರೆ ಆಲ್ಮೋಸ್ಟ್ ನಮಗೆ ಜಸ್ಟ್ 5 to 10 ಮಿನಿಟ್ಸಲ್ಲೇ ದರ್ಶನ ಮುಗ್ದೋಯ್ತು. ಮತ್ತು ಈ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ನಿಮಗೆ ಗರ್ಭಗುಡಿಯಲ್ಲೆಲ್ಲ ಫೋಟೋಸು ಇಂಥದ್ದೆಲ್ಲ ಏನೂ ತೊಗೊಳಕ್ಕೆ ಬಿಡಲ್ಲ. ಅದಕ್ಕೆ ನಿಮಗೆ ರಾಯರ ಫೋಟೋ ಆಗಲಿ ವಿಡಿಯೋಸ್ ಆಗಲಿ ಇಲ್ಲೆಲ್ಲೋ ಹಾಕ್ತಾಯಿಲ್ಲ. ಬಟ್ ದರ್ಶನ ಎಲ್ಲ ಮುಗಿದ್ಮೇಲೆ ಇದು ಬಂದು ಗರ್ಭಗುಡಿ ಆಚೆ ಈ ಥರ ಎಲ್ಲರೂ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಬಂದು ಕೂತು ಹೊರಡ್ಬೇಕಲ್ವ, ಆ ಥರ ಎಲ್ಲ ಕೂತಿದ್ದಾರೆ. ಮತ್ತು ಇಲ್ಲಿ ಕೆಲವೊಬ್ಬರು ಅರ್ಕೆ ಇಂಥವರೆಲ್ಲ ಮಾಡ್ಕೊಂಡಿರೋರೆಲ್ಲ ಇಲ್ಲಿ ಸಲ್ಲಿಸ್ತಾ ಇರ್ತಾರೆ. ಮತ್ತು ಈ ರಾಯರ ದೇವಸ್ಥಾನದಲ್ಲಿ ಈ ಥರ ಒಂದು ರಾಯರಿಗೆ ಯೂಸ್ ಮಾಡಿರೋವಂಥ ಒಂದು ವಸ್ತುಗಳನ್ನೆಲ್ಲ ಒಂಥರ ಎಕ್ಸಿಬಿಷನ್ ಥರ ಒಂದು ಕಡೆ ಇಟ್ಟಿರ್ತಾರೆ ಗ್ಲಾಸ್ ಹಾಕಿ, ಅಲ್ಲಿ ನಾವು ಅದನ್ನೆಲ್ಲ ನೋಡ್ಬೋದು. ಅದೆಲ್ಲ ಬೆಳ್ಳಿ ತಾಮ್ರದಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡೋದಕ್ಕೆ. ಮತ್ತು ಕೆಲವೊಬ್ಬರು ಅಲ್ಲಿ ಫೋಟೋಸ್ ಸಹ ತೆಗೆಸ್ಕೊಳ್ತಾಯಿದ್ರು. ಸೊ ಎಸ್ಪೆಷಲಿ ಎಂಡ್ ಆಫ್ ದ ಇದು ಏನಿದೆಯಲ್ಲ, ಒಂದು ರಾಯರದು ಒಂದು ವಿಗ್ರಹ ಇಟ್ಟಿದ್ದಾರೆ. ಸೊ ಮತ್ತು ಒಂದು ಮಾಡೆಲ್ ಸಹ ಇಟ್ಟಿದ್ದಾರೆ, ಅಂದರೆ ಆ ದೇವಸ್ಥಾನ ಯಾವ ರೀತಿ ಇದೆ ಅಂತ. ಸೊ ಅದೆಲ್ಲ ನೋಡಿ ಅಲ್ಲೆಲ್ಲ ಫೋಟೋಸ್ ತೊಗೊಳೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನಾವು ಕೆಲವೊಂದು ಫೋಟೋಸ್ ಇಲ್ಲೆಲ್ಲ ತೊಗೊಂಡು ನೆಕ್ಸ್ಟು ಅಲ್ಲೇ ಸ್ವಲ್ಪ ಶಾಪಿಂಗ್ ಎಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ. ಅಂದರೆ ದೇವಸ್ಥಾನದ ಒಳಗಡೆ ಸಹ ಬುಕ್ಸ್ ಆಗಲಿ ಮತ್ತು ಕೆಲವೊಂದು ಸರ ಈ ಥರದಕ್ಕೆಲ್ಲ ಶಾಪಿಂಗ್ ಸೆಂಟರ್ಸ್ ಇರುತ್ತೆ. ಸೊ ನೀವು ಅಲ್ಲಿ ಸಹ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ದೇವಸ್ಥಾನ ಔಟ್ಸೈಡ್ ಬಂದಾಗ ಸಹ ತುಂಬಾ ಶಾಪಿಂಗ್ ಸೆಂಟರ್ಸ್ ಇರುತ್ತೆ. ಸೊ ನೀವು ಅಲ್ಲಿ ಸಹ ಶಾಪ್ ಮಾಡ್ಬೋದಾಗುತ್ತೆ. ಸೊ ನಾವು ಸ್ಪೆಷಲ್ ದರ್ಶನ ಟಿಕೆಟಲ್ಲಿ ಬಂದಿರೋದ್ರಿಂದ ಡೈರೆಕ್ಟಾಗಿ ಬಂದ್ವಿ. ಒಂದು ವೇಳೆ ನೀವು ಜನರಲ್ ಅಂದರೆ ಫ್ರೀ ಟಿಕೆಟಲ್ಲಿ ಬಂದರೆ ಇಲ್ಲಿ ಬ್ರಿಡ್ಜ್ ತೋರಿಸ್ತಾ ಇದೆಯಲ್ಲ, ಈ ಥರ ಕ್ಯೂ ಅಲ್ಲಿ ಬರಬೇಕಾಗುತ್ತೆ. ನಾವು ಹೋಗಿದ್ದ ದಿನ ಅಂತೂ ತುಂಬಾ ಜನ ಜಾಸ್ತಿ ಇದ್ದರು, ಅದರಿಂದ ನಾವು ಹೋಗಿರಲಿಲ್ಲ. ಬಟ್ ತೋರಿಸ್ತಾ ಇದ್ದೀನಿ ಏನು ಡಿಫ್ರೆನ್ಸು ಅಂತ. ಸೊ ನೆಕ್ಸ್ಟ್ ಬಂದು ಎಷ್ಟೊಂದು ಜನ ಅರ್ಕೆ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಉರುಳು ಸೇವೆ, ಅರ್ಕೆ ಮತ್ತು ಹೆಜ್ಜೆ ನಮಸ್ಕಾರ, ಈ ಥರ ತುಂಬ ರಾಯರಿಗೆ ಅರ್ಕೆ ಹೊತ್ಕೊಂಡಿರೋರು ಈ ಗರ್ಭಗುಡಿ ಸುತ್ತ ಈ ಥರ ನಮಸ್ಕಾರ ಮಾಡ್ತಾ ಇರ್ತಾರೆ. ಇದಂತೂ ತುಂಬಾ ಕಾಮನ್ ಆಗಿರುತ್ತೆ. ಎಷ್ಟೊಂದು ಜನ ಹೆಣ್ಮಕ್ಳು ಈ ಥರ ಹೆಜ್ಜೆ ನಮಸ್ಕಾರ ಅಂದರೆ ಒಂದೊಂದು ಹೆಜ್ಜೆ ಮುಂದೆ ಇಟ್ಟು ಬಂದು ನಮಸ್ಕಾರ ಮಾಡಿ ಆ ಫುಲ್ ಗರ್ಭಗುಡಿ ಒಂದು ರೌಂಡ್ ಹೊಡಿತಾರೆ. ಇಲ್ಲ ಉರುಳು ಸೇವೆ ಮಾಡ್ಕೊಂಡು ಸಹ ಎಷ್ಟೊಂದು ಜನ ಅರ್ಕೆ ಹೊತ್ಕೊಂಡಿರ್ತಾರೆ. ಸೊ ಇಲ್ಲಾಂದರೆ ಸಿಂಗಲ್ ಹೆಜ್ಜೆ ಇಟ್ಕೊಂಡು ಸಹ ನಡೆಯೋದು ಸಹ ಒಂದು ಅರ್ಕೆ ತೀರಿಸ್ತಾ ಇರ್ತಾರೆ. ಸೊ ದೇಹ ದಂಡನೆ ಮಾಡಿ ಅರ್ಪಿಸುವಂಥ ಒಂದು ಅರ್ಕೆ ಬಂದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ಎಸ್ಪೆಷಲಿ ರಾಯರಿಗೆ.
ಸೊ ಅದಕ್ಕೆ ತುಂಬ ಜನ ಈ ಥರ ಉರುಳು ಸೇವೆ ಆಗಲಿ, ಹೆಜ್ಜೆ ನಮಸ್ಕಾರ ಆಗಲಿ, ಈ ಥರ ಹರಕೆ ಹೊತ್ಕೊಂಡು ಬಂದು ಸಲ್ಲಿಸ್ತಾರೆ. ಸೊ ಈ ಥರ ಮಾಡೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಮಂತ್ರಾಲಯದಲ್ಲಂತೂ ತುಂಬ ಸತ್ಯ ಅಂತ ಹೇಳ್ತಾರೆ. ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಿದೆ, ಅದಕ್ಕೆ ನಾವೆಲ್ಲ ಈ ಥರ ಬಂದು ಹರಕೆ ತೀರಿಸ್ತಾ ಇದ್ದೀರಿ ಅಂತಲೂ ಸ್ವಲ್ಪ ಜನ ಹೇಳೋದ್ರಲ್ಲಿರೋರು. ಸೊ ಮಂತ್ರಾಲಯ ದೇವಸ್ಥಾನದ ಸುತ್ತಲೂ ದೊಡ್ಡ ಫ್ಯಾನ್ಸ್ ಹಾಕಿರ್ತಾರೆ. ಸೊ ಅದಂತೂ ನೋಡೋದಕ್ಕೆ ತುಂಬಾ ಖುಷಿ ಅನಿಸ್ತು ನನಗೆ. ಎಸ್ಪೆಷಲಿ ಇದೆಲ್ಲ ಸೋಲಾರ್ ಎನರ್ಜಿ ಯೂಸ್ ಮಾಡಿಕೊಂಡು ಇದು ಮಾಡ್ತಾ ಇರೋವಂಥ ಫ್ಯಾನ್ಸು. ಸೊ ಟೆಕ್ನಾಲಜಿ ಈ ಥರ ಸಹ ನಾವು ಯೂಸ್ ಮಾಡ್ಕೋಬೋದು ನೋಡಿ. ಸೊ ನೆಕ್ಸ್ಟು ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ ನೋಡಿ. ಈ ಥರ ಒಂದು ಕತ್ತಿಗೆ ಹಾಕುವಂಥ ಒಂದು ಸರಗಳಾಗಲಿ ಈ ಥರದ್ದೆಲ್ಲ ತೊಗೊಂಡ್ವಿ. ಸೊ ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಸೊ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಔಟ್ಸೈಡ್ ಬರೋಷ್ಟರಲ್ಲೇ ರಾಯರ ಮಂತ್ರಾಕ್ಷತೆ ಕೊಡ್ತಾರೆ ಈ ಥರ. ಸೊ ಇದನ್ನು ನೀವು ಅಲ್ಲಿ ನೋಡ್ತಾ ಇರೋಂಗೆ ಎಲ್ಲರೂ ತಲೆ ಮೇಲೆ ಹಾಕ್ಕೊಳ್ತಿದ್ದಾರಲ್ಲ, ಈ ಥರ ರಾಯರ ಆಶೀರ್ವಾದ ಥರ ನಮ್ಮ ತಲೆ ಮೇಲೆ ಹಾಕ್ಕೊಂಡು ನೆಕ್ಸ್ಟು ಔಟ್ಸೈಡ್ ಬಂದರೆ ಲೈಕ್ ಈ ಥರ ತುಂಬಾ ಜನ ಫೋಟೋಸ್ನ ಮಾಡ್ತಾ ಇರ್ತಾರೆ ರಾಯರದು. ಈ ಥರ ಫೋಟೋಸ್ ತೊಗೊಂಡು ಒಂದಷ್ಟು ಜನಕ್ಕೆ ಹಂಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಮ್ಮ ಸಹ ಒಂದೆರಡು ಫೋಟೋಸ್ ತೊಗೊಂಡ್ರು. ಒಂದು ಫೋಟೋಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ದೇವ್ರ ಫೋಟೋ ಬಾರ್ಗೇನ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ನಾವೇನು ಬಾರ್ಗೇನ್ ಮಾಡಿಲ್ಲ, 100 ರೂಪೀಸ್ಗೆ 2 ಕೊಟ್ಟು ತೊಗೊಂಡ್ವಿ. ಮತ್ತು ಈ ಥರ ದೀಪಗಳನ್ನ ಮಾರ್ತಾ ಇರ್ತಾರೆ. ಸೊ ಔಟ್ಸೈಡ್ ಈ ಥರ ದೀಪ ತಗೊಂಡು ಅಲ್ಲಿ ದೀಪ ಹಚ್ಚೋರು ಸಹ ನಿಮ್ಗೆ ಹರಕೆ ಇದ್ದರೆ ನೀವು ಹಚ್ಬೋದಾಗುತ್ತೆ. ಸೊ ಅದು ಬಿಟ್ಟರೆ ಮಕ್ಕಳಿಗಾಗಲಿ ಆಟಿಕೆಗಳಿಗಾಗಲಿ ಏನಕ್ಕೂ ಕೊರತೆ ಇರಲ್ಲ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಔಟ್ಸೈಡ್ ಎಷ್ಟು ಶಾಪಿಂಗ್ ಸೆಂಟರ್ಸ್ ಇರುತ್ತೋ ಅದೇ ಥರ ಮಂತ್ರಾಲಯದಲ್ಲೂ ಸಹ ತುಂಬಾ ಶಾಪಿಂಗ್ ಸೆಂಟರ್ಸ್ ಇರುತ್ತೆ. ಸೊ ಮಕ್ಕಳಂತೂ ಫುಲ್ಲು ನೋಡಿದ್ದೆಲ್ಲ ತೊಗೊಳ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಮಕ್ಕಳು ಆಟ ಆಡೋದಕ್ಕೆ ಆಟೋ ಸಾಮಾನು, ಅವರ ಆಟಿಕೆಗಳಾಗಿರ್ಬೋದು, ಮತ್ತು ಪ್ರಸಾದಗಳು. ಸೊ ನೀವೇನ ಮಂತ್ರಾಲಯಕ್ಕೆ ಬಂದು ಹೋಗಬೇಕಾದ್ರೆ ಪ್ರಸಾದ ಹಂಚ್ಬೇಕಂದ್ರೆ ಇಲ್ಲಿ ಪ್ರಸಾದ ಸಹ ಸಿಗುತ್ತೆ. ಬಟ್ ನಾವೇನೂ ತೊಗೊಂಡಿಲ್ಲ. ಏನು ಆ ಒಂದು ಟಿಕೆಟ್ ತೊಗೊಂಡಿದ್ರಲ್ಲ ಅದರಲ್ಲೇ ನಮಗೆ ಪ್ರಸಾದ ಅಂತ ಒಂದು 4 ಪ್ರಸಾದ ಕೊಟ್ಟಿದ್ರು. ನಾವು ಅಷ್ಟೇ ಸಾಕು ಅಂತ ಶಾಪಿಂಗ್ ಅಷ್ಟೇ ಮುಗಿಸ್ಕೊಂಡು ನಾವು ಬಂದ್ವಿ. ಈ ಥರ ಬಳೆಗಳಾಗಲಿ ಇಲ್ಲ ಮನೆಗೆ ಬೇಕಾಗಿರೋವಂಥ ಅಲಂಕಾರಿಕ ವಸ್ತುಗಳಾಗಲಿ ಪ್ರತಿಯೊಂದು ಮಂತ್ರಾಲಯದಲ್ಲಿ ಸಿಗುತ್ತೆ. ಪ್ರೈಸಸ್ ಸಹ ನನಗೆ ರೀಸನಬಲ್ ಅನ್ನಿಸ್ತು. ಸೊ ನೆಕ್ಸ್ಟು ಸ್ವಲ್ಪ ಹೊತ್ತು ಶಾಪಿಂಗ್ ಎಲ್ಲ ಮುಗಿಸಿದ್ಮೇಲೆ ನಾವು ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ದರ್ಶನ ಒಂದೇ ಸಲ ಮುಗಿದ್ಮೇಲೆ ಮಾಡೋಣ ಅಂದ್ಕೊಂಡ್ವಿ. ಸೊ ಇಲ್ಲಿ ಊಟಕ್ಕೆ ಏನೂ ಪ್ರಾಬ್ಲಮ್ ಇರೋಲ್ಲ. ತುಂಬಾ ಟಿಫನ್ ಸೆಂಟರ್ಸ್ ಇರುತ್ತೆ. ದೇವಸ್ಥಾನದ ಸುತ್ತಮುತ್ತ ಆಗಲಿ, ದೇವಸ್ಥಾನದ ಒಳಗಡೆ ಸಹ ಆಗಲಿ. ಇಲ್ಲಿ ನೋಡಿ, ಇದು ದೇವಸ್ಥಾನದ ಒಳಗಡೆ ಕಾಂಪೌಂಡ್ ಒಳಗಡೆ ಇರುವಂಥ ಒಂದು ಟಿಫನ್ ಸೆಂಟರು. ಕಬ್ಬಿನ ಹಾಲೆಲ್ಲ ಸಿಗುತ್ತೆ. ಮತ್ತು ಟಿಫನ್ ಸೆಂಟರ್ಸ್ ಅಂತೂ ತುಂಬಾ ಇರುತ್ತೆ. ಒಂದು ಪ್ಲೇಟ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಏನೇ ತೊಗೊಂಡ್ರು ಅಂದರೆ ದೋಸೆ ಆಗಲಿ, ಇಡ್ಲಿ ಆಗಲಿ, ಪೂರಿ ಆಗಲಿ ಏನು ತೊಗೊಂಡ್ರೂ ಒಂದು ಪ್ಲೇಟ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಹಸುಗಳನ್ನ ಬಿಟ್ಟಿರ್ತಾರೆ. ಸೊ ನಾವೇನಾದರೂ ಬಾಳೆಹಣ್ಣು ಇಂಥದ್ದೆಲ್ಲ ಅದಕ್ಕೆ ಫೀಡ್ ಮಾಡ್ಬೋದು. ಸೊ ಇಷ್ಟೇ ಹೇಳ್ದಿರ ಮನೆಯ ಅಲಂಕಾರಕ್ಕೆ ಇಂಥದಕ್ಕೆ ಬ್ಯಾಗ್ಸ್ ಆಗಲಿ ಈ ಥರ ಯಾವುದೇ ಒಂದು ಟೂರಿಸ್ಟ್ ಪ್ಲೇಸಸ್ಗೆ ಹೋದಾಗ ನೀವೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಶಾಪಿಂಗ್ ಸೆಂಟ್ರು ಪ್ರತಿಯೊಂದು ಇರುತ್ತೆ. ಸೊ ನೀವು ಶಾಪಿಂಗ್ ಮಾಡಬೇಕಂದ್ರೆ ಇದೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲನೂ ನನಗೆ ರೀಸನಬಲ್ ಪ್ರೈಸ್ ಅಂತಲೇ ಅನಿಸ್ತು ಹೋದಾಗ. ಸ್ಯಾರೀಸ್ ಆಗಲಿ, ಬ್ಯಾಗ್ಸ್ ಆಗಲಿ ಎಲ್ಲ. ಸೊ ಇದು ಆಂಧ್ರ ಆಗಿರೋದ್ರಿಂದ ಮಂತ್ರಾಲಯ ಗೋಳಿ ಸೋಡಾ ಅಂತೂ ಅಲ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಯಾಕಂದರೆ ಆಂಧ್ರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಮಸಾಲ ಸೋಡಾ ಮಾಡಿ ಕೊಡ್ತಾರೆ ನಿಮಗೆ. ಸೊ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಟ್ರೈ ಮಾಡ್ಬೋದು. ಮತ್ತು ಅಲ್ಲಿ ಹ್ಯುಮಿಡಿಟಿ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಅದು ತುಂಬ ಸೆಕೆಗೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಸೊ ಆದಷ್ಟು ನೀರು ಮತ್ತು ಜ್ಯೂಸಸ್ಸು ಅದು ಬಿಟ್ಟರೆ ಈ ಥರ ವಾಟರ್ ಕಂಟೆಂಟ್ಸ್ ಇರೋವಂಥದ್ದು ತೊಗೊಳ್ಳೋದ್ರಿಂದ ನಿಮಗೂ ಒಳ್ಳೆಯದು. ಮತ್ತು ಅಲ್ಲಿ ಅದು ಫೇಮಸ್ ಆಗಿರೋದ್ರಿಂದ ಒಂದು ಟ್ರೈ ಮಾಡ್ದಂಗೂ ಆಗುತ್ತೆ. ಸೊ ನಾವು ಸಮ್ಮರಲ್ಲಿ ಹೋಗಿರೋ ರೀಸನಿಂದ ಅಲ್ಲಿ ತುಂಗಭದ್ರಾ ನದಿ ಹರಿತಾ ಇರಲಿಲ್ಲ. ಸೊ ನಾವು ಅಲ್ಲಿ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ. ಬಟ್ ಅಲ್ಲಿ ನೀವು ಬೇರೆ ಸೀಸನಲ್ಲಿ ಬಂದಾಗ ಅಲ್ಲಿ ಡೈರೆಕ್ಟಾಗಿ ಹೋಗಿ ತುಂಗಭದ್ರಾ ನದಿನ ಸಹ ನೀವು ನೋಡ್ಬೋದು. ಮತ್ತು ಇಲ್ಲೊಂದು ಬಿಸ್ನೆಸ್ ಮಾಡ್ಕೊಂಬಿಟ್ಟಿದ್ದಾರೆ. ಅಂದರೆ ಅವರೇ ಹಣ್ಣು ತಂದು ಅಲ್ಲಿ ಮಾರ್ತಾ ಇರ್ತಾರೆ. ಅವ್ರ ಹತ್ರ ಪರ್ಚೇಸ್ ಮಾಡಿ ನಾವು ಈ ಥರ ಈ ಒಂದು ಹಸುಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಹಸುಗಳಿಗೆ ನಾವು ಫೀಡ್ ಮಾಡ್ಬೋದು. ಅದು ಒಂದು ಫೆಸಿಲಿಟಿ ಇರುತ್ತೆ. ಮತ್ತು ಮಜ್ಜಿಗೆ ಆಗಲಿ ಈ ಥರ ಪಾನೀಯಗಳು ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಲೈಮ್ ಸೋಡಾ, ಇದು ಗೋಳಿ ಸೋಡಾ ಇದೆಲ್ಲ ಹೆಂಗೆ ಫೇಮಸ್ಸು, ಮಜ್ಜಿಗೆ ಸಹ ಈ ಥರ ಕ್ಯಾನ್ಸಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ ಅಲ್ಲಲ್ಲಿ. ಸೊ ಎಲ್ಲೂ ನಿಮಗೆ ಡಿಹೈಡ್ರೇಷನ್ ಆಗದಿರೋ ಇರೋಂಗೆ ಈ ಥರ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಇದೆಲ್ಲ ಫ್ರೀ ಅಲ್ಲ, ಪರ್ ಗ್ಲಾಸ್ 20 ರೂಪೀಸ್ ಪೇ ಮಾಡಿ ನೀವು ತೊಗೋಬೇಕಾಗುತ್ತೆ. ಇವಾಗ ತುಂಬ ಬಿಸಿಲು ಜಾಸ್ತಿ ಆಗಿದೆ, ನಡೆಯೋಕ್ಕಂತೂ ಆಗ್ತಾಯಿಲ್ಲ, ಅಷ್ಟು ಕಾಲು ಸುಡ್ತಾ ಇತ್ತು. ಸೊ ನಾನು ಒಬ್ಬಳು ಮಾತ್ರ ಫೋಟೋ ತೊಗೊಂಡಿರಲಿಲ್ಲ. ಅದಕ್ಕೆ ಲಾಸ್ಟಲ್ಲಿ ನಾನು ಒಂದು ಫ್ಯೂ ಕ್ಲಿಪ್ಪಿಂಗ್ಸ್ ಅಲ್ಲಿ ರಾಯರ ದೇವಸ್ಥಾನದ ಮುಂದೆ ಒಂದು ಮೆಮೊರಿಗೆ ಅಂತ ಒಂದು ಫ್ಯೂ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟು ನಾವು ಇನ್ನೇನು ರಿಟರ್ನ್ ಆದ್ವಿ. ಸೊ ರಿಟರ್ನ್ ಆಗಬೇಕಾದ್ರೆ ಒಂದು ನನ್ನ ಮಗಗೆ ಆ ಒಂದು
ರೆಸಿಡೆನ್ಸಿಯಲ್ಲಿ ಫ್ರೆಂಡ್ ಆಗಿಬಿಟ್ಟಿತ್ತು. ಅಂದರೆ ಅಲ್ಲಿ ಹೆಲ್ಪರ್ ಮಗಳು ನನ್ನ ಮಗಕ್ಕೆ ಫ್ರೆಂಡ್ ಆಗಿದ್ಲು. ಸೊ ಅದಕ್ಕೆ ಅವ್ರಿಗೆ ಅಂತ ಒಂದು ಸ್ವಲ್ಪ ಚಾಕ್ಲೇಟ್ಸು ಬಿಸ್ಕೆಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದಾನೆ ಪಾಪುಗೆ ಅಂತ. ಸೊ ಆ ಮಗು ಇರಲಿಲ್ಲ ನಾವು ಬರೋ ಅಷ್ಟರಲ್ಲಿ. ಆಮೇಲೆ ರಿಟರ್ನ್ ನಾವು ಚೆಕ್ಔಟ್ ಆಗೋವಾಗ ಕೊಡೋಣ ಅಂತ ಇವಾಗ ರೂಮ್ಸಿಗೆ ಬಂದಿದ್ದೀವಿ. ಮತ್ತು ಮಂತ್ರಾಲಯಲ್ಲಿ ರೂಮ್ಸ್ ಬಂದು 12 hours ಇರುತ್ತೆ, 24 hours ಇರುತ್ತೆ. ಬಟ್ ಈ ಒಂದು ತುಂಗಾ ರೆಸಿಡೆನ್ಸಿ ನಾನು ಏನು ಸ್ಟೇ ಮಾಡಿದ್ನಲ್ಲ, ಇದರಲ್ಲಿ ನಾವು ದರ್ಶನ ಮುಗಿಯೋವರೆಗೂ ನಮಗೆ ಟೈಮ್ ಇರುತ್ತೆ. ಅಂದರೆ ನಾವು 12 hours ಮೇಲೆ ಸಹ ಇದ್ದರೆ ಸಹ ಅವ್ರೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಬಟ್ ನಾವು ನೋಡಿದಂಥ ಬೇರೆ ಒಂದು ಹೋಟೆಲ್ಸಲ್ಲಿ ನಾವು ಆ 12 hours ಜಾಸ್ತಿ ಇದ್ದರೆ 500 rupees ಎಕ್ಸ್ಟ್ರಾ ಏನೋ ಪೇ ಮಾಡಬೇಕಾ ಅಂತ ಹೇಳಿದ್ರು. ಬಟ್ ಇಲ್ಲಿ ಆ ಥರ ಯಾವುದೇ ರೀತಿ ಕಂಡೀಷನ್ಸ್ ಇರಲಿಲ್ಲ. ಸೊ ಇವಾಗ ರೂಮ್ಸಲ್ಲಿ ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡು ಫ್ರೆಶ್ ಅಪ್ ಆಗಿ ಇವಾಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಸೊ ನಾವು ಮಗು ಒಂದು ಇರಲಿಲ್ಲ ನಾವು ಬಂದಾಗ ಅಂತ ಹೇಳಿದ್ವಲ್ಲ, ಅದು ಇವಾಗ ಬಂದಿತ್ತು ಮನೆಯಿಂದ. ಸೊ ಮಗ ಅಂತೂ ಫುಲ್ ಖುಷಿ. ಅದಕ್ಕೆ ಸ್ವಲ್ಪ ಬಿಸ್ಕೆಟ್ಸು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ದಾನೆ. ಸೊ ರಿಟರ್ನ್ ಬರಬೇಕಾದ್ರೆ ಅಂತೂ ಆ ಮಗುನ ಬಿಟ್ಟು ಬರೋಕ್ಕೆ ಇಷ್ಟನೇ ಇಲ್ಲ ನನ್ನ ಮಗಗೆ. ಮಗುನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದ. ಸೊ ಆ ಮಗು ಅಂತೂ ಸಚ್ಚೇ ಕ್ಯೂಟಿ ಪೈ ಅಂತ ಹೇಳ್ಬೋದು. ಸೊ ಇವಾಗ ಅದಕ್ಕೆ ಬಾಯ್ ಹೇಳಿ ಇವಾಗ ನಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಮಂತ್ರಾಲಯನ ಬಿಟ್ಟು ಬರಬೇಕಾದ್ರೆ ಮತ್ತೆ ಬರಬೇಕು ಅನ್ನೋ ಒಂದು ಫೀಲ್ ಇರುತ್ತೆ. ತಿರುಪಲ ಆಗಲಿ, ಮಂತ್ರಾಲಯ ಆಗಲಿ, ಧರ್ಮಸ್ಥಳ ಆಗಲಿ, ಯಾವುದೇ ಒಂದು ಪುಣ್ಯಕ್ಷೇತ್ರಗಳಾಗಲಿ, ಸೊ ಎಷ್ಟು ಸಲ ಹೋದ್ರೂ ಮತ್ತೆ ರಿಟರ್ನ್ ಬರಬೇಕಾದ್ರೆ ಮತ್ತೆ ಯಾವಾಗ ಬರ್ತೀವಿ ಅಂತ ಒಂದು ಫೀಲ್ ಅನಿಸುತ್ತಲ್ಲ, ಅದೇ ಫೀಲಿಂಗ್ ಇಲ್ಲೂ ಅನ್ನಿಸ್ತಾ ಇತ್ತು ನನಗೆ ಮಂತ್ರಾಲಯಲ್ಲಿ. ಮತ್ತೆ ಯಾವಾಗ ರಾಯರ ದರ್ಶನಕ್ಕೆ ಬರಬೇಕು ಅಂತ. ಸೊ ಬರಬೇಕಾದ್ರೆ ಕೆಲವೊಂದು ಈ ಒಂದು ಕಂಪನೀಸ್ ಇರುತ್ತಲ್ಲ, ವಿಂಡ್ ಮಿಲ್ ಮಾಡೋವಂಥ ಕಂಪ್ನೀಸು, ಅದರದ್ದು ಎಂಡ್ ಪ್ರಾಡಕ್ಟ್ಸು ಇಂಥದ್ದನ್ನೆಲ್ಲ ಅಲ್ಲಿ ಇಟ್ಟಿದ್ರು, ಆಕ್ಸೆಸರೀಸ್ ಎಲ್ಲ ಅದನ್ನೆಲ್ಲ ತೋರಿಸ್ಕೊಂಡು ಇನ್ ಬಿಟ್ವೀನ್ ಒಂದು ಲಂಚಿಗೆ ಬ್ರೇಕ್ ತೊಗೊಂಡಿದ್ವಿ. ಸೊ ನಾವು ಅದಂಥ ಹೋಟೆಲ್ ಬಂದು ವಿವಾಹ ಭೋಜನಮು. ನಾನು ಹೈಲಿ ರೆಕಮೆಂಡ್ ಮಾಡ್ತಾಯಿದ್ದೀನಿ ಈ ಒಂದು ಹೋಟೆಲ್ನ. ಆಂಧ್ರ ಸ್ಟೈಲ್ ಹೋಟೆಲ್ ಆಗಿರುತ್ತೆ. ಸಖತ್ ಟೇಸ್ಟಿಯಾಗಿತ್ತು. ನಾವು ಏನೇ ತೊಗೊಂಡ್ರೂ ಅದು ತುಂಬ ಟೇಸ್ಟಿಯಾಗಿತ್ತು. ಸೊ ನಾವು ವೆಜ್ ಮೀಲ್ಸ್ ಟ್ರೈ ಮಾಡಿದ್ವಿ. ಆ ಪಪ್ಪು ಆಗಲಿ ಮತ್ತು ಆ ಒಂದು ಪಲ್ಯಗಳಾಗಲಿ ಅವ್ರು ಕೊಡೋ ಅಂಥದ್ದು ಪ್ರತಿಯೊಂದು ಅಂತೂ ತುಂಬಾ ರುಚಿಯಾಗಿತ್ತು. ಮತ್ತು ಸ್ವಲ್ಪ ಎಕ್ಸ್ಟ್ರಾ ನಾವು ಸ್ಟಾರ್ಟರ್ಸ್ ಬೇರೆ ಟ್ರೈ ಮಾಡಿದ್ವಿ. ಮತ್ತು ಔಟ್ಸೈಡ್ ಈ ಥರ ಏರ್ ಫ್ರೈಯರಲ್ಲಿ ಮಾಡಿರೋವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ಇಟ್ಟಿರ್ತಾರೆ. ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಅವರು ನಾವು ಹೋಟೆಲಲ್ಲಿ ಕೂತಿರುವಾಗ ಇದನ್ನೆಲ್ಲನೂ ತಂದು ನಮಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟರು. ಬಟ್ ರಿಟರ್ನ್ ಹೋಗ್ಬೇಕಾದ್ರೆ ತೊಗೊಳ್ಳೋಣ ಅಂತ ನಾವು ಮರ್ತೇ ಬಂದ್ವಿ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಹೋಟ್ಲ್ ಎಂಟ್ರ್ ಆಗೋಷ್ಟರಲ್ಲಿ ಈ ಥರ ಬಕಾಸುರದೊಂದು ಫೋಟೋ ಇತ್ತು. ಅದ್ರ ಮುಂದೆ ಈ ಥರ ವೆರೈಟೀಸ್ ಆಫ್ ಫುಡ್ಸ್ ಇಟ್ಟು ಅದೊಂಥರ ಡಿಸ್ಪ್ಲೇ ಪೀಸ್ ಥರ ಇಟ್ಟಿದ್ರು. ಸೊ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಆಗಿತ್ತು. ಸೊ ಡಿಸ್ಪ್ಲೇನೇ ಅಲ್ಲ, ಅಲ್ಲಿದ್ದಿದ್ದು ಊಟ ಎಲ್ಲನೂ ಆ ಒಂದು ಹೋಟೆಲಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಔಟ್ಸೈಡು ಕ್ರೀಮ್ ಸ್ಟೋನ್ ಅನ್ನೋ ಒಂದು ಐಸ್ ಕ್ರೀಮ್ ಶಾಪ್ ಇತ್ತು. ಅಲ್ಲಿ ಹೋಗಿ DBC ಐಸ್ ಕ್ರೀಮು ಮತ್ತು ಕೆಲವೊಂದು ಡ್ರೈ ಫ್ರೂಟ್ಸ್ ರಿಲೇಟೆಡ್ ಐಸ್ ಕ್ರೀಮ್ ಫ್ಲೇವರ್ಸ್ದೆಲ್ಲ ಟ್ರೈ ಮಾಡಿದ್ವಿ. ಎಲ್ಲನೂ ತುಂಬ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನಮ್ಮ ಒಂದು ಮಂತ್ರಾಲಯ ಟ್ರಿಪ್ ಅಂತ. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ, ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.